ಬ್ಯಾಂಕ್ ಜನಾರ್ದನ್ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಲಂಗ್ಸ್ ಇನ್ಫೆಕ್ಷನ್ ಅಂತ ಮಗ ಹೇಳಿದ್ದಾನೆ. ಲಂಗ್ಸ್ ಇನ್ಫೆಕ್ಷನ್ನು ಮತ್ತು ಕಿಡ್ನಿ ಫೇಲ್ಯೂರ್ ಆಗಿತ್ತು. ಡಯಾಲಿಸಿಸ್ ಮಾಡಬೇಕು ಅನ್ನೋಷ್ಟೊಳಗೆ ಹೋಗ್ಬಿಟ್ರು ಅಂತ. ಬ್ಯಾಂಕ್ ಜನಾರ್ದನ್ ಹೊಳಲ್ಕೆರೆ ತಾಲ್ಲೂಕಿನವನು. ಅವನು ಬ್ಯಾಂಕ್ ಎಂಪ್ಲಾಯಿ. ಅವನ ಹೆಸರಿನ ಜೊತೆಗೆ ಬ್ಯಾಂಕು ಅಂಟ್ಕೊಂಬಂದ್ಬಿಡ್ತು. ನಾವೆಲ್ಲ ಇದ್ದಿದ್ದ ಕೆಲಸನ ಬಿಟ್ಟು ಚಿತ್ರರಂಗ ನಂಬ್ಕೊಂಡು ಬಂದವರು. ಸರಿ ಸುಮಾರು 110 ಪಿಕ್ಚರಲ್ಲಿ ನಾನು ಜನಾರ್ದನ್ ಒಟ್ಟಿಗೆ ಪಾತ್ರ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋ ಹೆಗ್ಗಳಿಕೆ ನಂದು. ಏಕೆಂತಂದರೆ ಸಾಯಿ ಪ್ರಕಾಶ್ ಅವರ ಎಲ್ಲ ಸಿನಿಮಾದಲ್ಲೂ ಸಹಿತ ಜನಾರ್ದನ್ ಎಲ್ಲಿರ್ತಾ ಇದ್ನೋ ಅಲ್ಲಿ ಬೇಮಲ್ ಸೋಮಣ್ಣ ಇರೋನು. ಅವಾಗವಾಗ ನಾನು ತಮಾಷೆ ಮಾಡ್ತಿದ್ರೆ ನೀವಿಬ್ಬರು ನಕಲ ಸಹದೇವ ಇದ್ದಂಗೆ ಅಂತ. ಹಾಗಾಗಿ ಸುಮಾರು 1997-98ರಲ್ಲಿ ಅವರಿಗೆ ಪತ್ನಿ ವಿಯೋಗ ಆಗಿತ್ತು. ಅದು ಭರಿಸಲಾರದಂತಹ ನೋವಿತ್ತು. ಯಾವಾಗ ಎಲ್ಲಿ ಸಿಕ್ಕಿದ್ರೂ ಅದೊಂದನ್ನೇ ಮಾತಾಡೋನು, ಅವಳು ಕಳ್ಕೊಂಬಿಟ್ಟೆ, ನಾನು ಕಳ್ಕೊಂಬಿಟ್ಟೆ ಅಂತ. ಹಾಗಾಗಿ ಇವತ್ತು ಅಂತಹ ಹಾಸ್ಯ ಪ್ರವೃತ್ತಿ ಇದ್ದಂಥ ಹೃದಯ ಶ್ರೀಮಂತಿಕೆ ಇದ್ದಂಥ ಪೋಷಕ ನಟ ಜನಾರ್ದನ್ನ ನಾವು ಕಳ್ಕೊಂಡು ಬಡವಾಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಬ್ಯಾಂಕ್ ಜನಾರ್ದನ್ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಲಂಗ್ಸ್ ಇನ್ಫೆಕ್ಷನ್ ಅಂತ ಮಗ ಹೇಳಿದ್ದಾನೆ. ಲಂಗ್ಸ್ ಇನ್ಫೆಕ್ಷನ್ನು ಮತ್ತು ಕಿಡ್ನಿ ಫೇಲ್ಯೂರ್ ಆಗಿತ್ತು. ಡಯಾಲಿಸಿಸ್ ಮಾಡಬೇಕು ಅನ್ನೋಷ್ಟೊಳಗೆ ಹೋಗ್ಬಿಟ್ರು ಅಂತ. ಬ್ಯಾಂಕ್ ಜನಾರ್ದನ್ ಹೊಳಲ್ಕೆರೆ ತಾಲ್ಲೂಕಿನವನು. ಅವನು ಬ್ಯಾಂಕ್ ಎಂಪ್ಲಾಯಿ. ಅವನ ಹೆಸರಿನ ಜೊತೆಗೆ ಬ್ಯಾಂಕು ಅಂಟ್ಕೊಂಬಂದ್ಬಿಡ್ತು. ನಾವೆಲ್ಲ ಇದ್ದಿದ್ದ ಕೆಲಸನ ಬಿಟ್ಟು ಚಿತ್ರರಂಗ ನಂಬ್ಕೊಂಡು ಬಂದವರು. ಸರಿ ಸುಮಾರು 110 ಪಿಕ್ಚರಲ್ಲಿ ನಾನು ಜನಾರ್ದನ್ ಒಟ್ಟಿಗೆ ಪಾತ್ರ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋ ಹೆಗ್ಗಳಿಕೆ ನಂದು. ಏಕೆಂತಂದರೆ ಸಾಯಿ ಪ್ರಕಾಶ್ ಅವರ ಎಲ್ಲ ಸಿನಿಮಾದಲ್ಲೂ ಸಹಿತ ಜನಾರ್ದನ್ ಎಲ್ಲಿರ್ತಾ ಇದ್ನೋ ಅಲ್ಲಿ ಬೇಮಲ್ ಸೋಮಣ್ಣ ಇರೋನು. ಅವಾಗವಾಗ ನಾನು ತಮಾಷೆ ಮಾಡ್ತಿದ್ರೆ ನೀವಿಬ್ಬರು ನಕಲ ಸಹದೇವ ಇದ್ದಂಗೆ ಅಂತ. ಹಾಗಾಗಿ ಸುಮಾರು 1997-98ರಲ್ಲಿ ಅವರಿಗೆ ಪತ್ನಿ ವಿಯೋಗ ಆಗಿತ್ತು. ಅದು ಭರಿಸಲಾರದಂತಹ ನೋವಿತ್ತು. ಯಾವಾಗ ಎಲ್ಲಿ ಸಿಕ್ಕಿದ್ರೂ ಅದೊಂದನ್ನೇ ಮಾತಾಡೋನು, ಅವಳು ಕಳ್ಕೊಂಬಿಟ್ಟೆ, ನಾನು ಕಳ್ಕೊಂಬಿಟ್ಟೆ ಅಂತ. ಹಾಗಾಗಿ ಇವತ್ತು ಅಂತಹ ಹಾಸ್ಯ ಪ್ರವೃತ್ತಿ ಇದ್ದಂಥ ಹೃದಯ ಶ್ರೀಮಂತಿಕೆ ಇದ್ದಂಥ ಪೋಷಕ ನಟ ಜನಾರ್ದನ್ನ ನಾವು ಕಳ್ಕೊಂಡು ಬಡವಾಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.